ನಿರ್ದೇಶಕರು ನಕುಲ್ ಭಯಂಕರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ನಿರ್ದೇಶಕರನ್ನು ಕರೆಯುವಂತಹ ಸಮಯ. ಕನ್ನಡದಲ್ಲಿ ಮೊಟ್ಟ ಮೊದಲ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಫಾದರ್ ಸಿನಿಮಾದ ನಿರ್ದೇಶಕರು ರಾಜ್ ಮೋಹನ್ ಸರ್ ಆನ್ ಸ್ಟೇಜ್ ಪ್ಲೀಸ್. ನಾನು ಆಗಲೇ ಹೇಳಿದೆ, ಹೊಸ ಹೊಸ ಪ್ರತಿಭೆಗಳಿಗೆ ಚಂದ್ರು ಸರ್ RC ಸ್ಟುಡಿಯೋಸ್ ಮೂಲಕ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ. ರಾಜ್ಮೋಹನ್ ಸರ್ಗೆ ಕನ್ನಡದಲ್ಲಿ ಇದು ಮೊದಲನೇ ಸಿನಿಮಾ. ಎಸ್ ಸರ್, ಓವರ್ ಟು ಯು. எல்லாருக்கும் நமஸ்காரம். நான் கன்னடத்தில் பேசணுன்னு தான் நிறைய படிச்சுட்டு வந்தேன், எனக்கு மறந்துடுச்சு. நான் ரொம்ப ட்ரை பண்ணுறேன். எல்லாருமே பேசுகிறது எனக்கு புரியும், ஆனால் எனக்கு ரொம்ப பழக்கம் இல்லை, அதனால் தப்பாக நினச்சிக்காதீங்க. எனக்கு உங்கள் முன்னாடி இப்படி பேசுகிறதுக்கே முதல்ல கஷ்டமாக தான் இருக்குது. நான் ரொம்ப ட்ரை பண்ணிட்டு தான் இருக்கிறேன். இந்த படம் நல்லா வந்திருக்குது. எனக்கு RC ஸ்டுடியோஸில் சந்துரு சார் இந்த கதையை கேட்டு எனக்கு ஒரு வாய்ப்பு கொடுத்தாங்க. இந்த படம் ரொம்ப நல்லா வந்திருக்குது. மியூசிக் டைரக்டரு, ஹீரோ சார், ஹீரோயின் மேடம், நாகபூஷன் சார், கேமராமேன் சார் எல்லாருமே ரொம்ப நல்லா ஒர்க் பண்ணி, சந்துரு சார் எனக்கு லாங்குவேஜ் ரொம்ப ப்ராப்ளம், ரொம்ப ஒரு காட்ஃபாதர் மாதிரி இருந்து இந்த படத்தை எனக்கு கூடவே இருந்து எல்லா வகையிலுமே எனக்கு உதவியாக இருந்து இந்த படத்தை பண்ணி கொடுத்த சந்துரு சாருக்கு நான் ரொம்ப நன்றி கடன் பட்டிருக்கிறேன். இப்போ மட்டும் இல்லை, ஃப்யூச்சரில் எல்லா டைமுமே. இந்த படம் ரிலீஸ் ஆனதுக்கப்புறம் நான் மறுபடியும் பேசுவேன். அப்போ நான் நிறைய பேசுகிறேன். ரொம்ப நன்றி. எல்லா டைமுமே உங்களுடைய ஆசீர்வாதம் எனக்கு வேணும், உங்களுடைய அரவணைப்பும் எனக்கு வேணும்னு சொல்லிட்டு நான் உங்களை எல்லாத்தையும் விரும்பி ಕೇಳ್ತಿக்கிறேன். ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್. ಅಂದರೆ ಏನು ಮಾತಾಡಬೇಕು ಇವತ್ತು ಅಂತೇಳಿ ಮರ್ತು ಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ರಾಜ್ಮೋಹನ್ ಸರ್. ಇದೀಗ ನಮ್ಮ ಫಾದರ್ ಸಿನಿಮಾಗೆ ಶುಭ ಹಾರೈಸೋದಕ್ಕೆ ನಮ್ಮೊಂದಿಗೆ ಮತ್ತೊಬ್ಬರು ನಿರ್ಮಾಪಕರು ಪ್ರೀತಿಯಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ರಾಜೇಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಟೀಮ್ ವಿಡಿಯೋ ನೋಡಿದ್ವಿ ಸರ್, ಸಿಕ್ಕಾಪಟ್ಟೆ ಎಮೋಷನ್ ಆಗಿದೆ ಸರ್. ನಾನು ಆ್ಯಕ್ಚುಲಾಗಿ ಒಂದಷ್ಟು ಸೀನ್ಸ್ಗಳು ಸರ್ ತೋರಿಸಿದ್ರು ನನಗೆ. ಎಸ್ಪೆಷಲಿ ನಮ್ಮ ಕೃಷ್ಣ ಅವ್ರದ್ದು ಮತ್ತು ಪ್ರಕಾಶ್ ರಾಜ್ ಸರ್ ಕಾಂಬಿನೇಷನ್ ಅಂತೂ ತುಂಬ ಲೈಕ್ ಮಾಡಿದೆ ನಾನಂತೂ. ಸೊ ಟೀಮ್ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸಿನಿಮಾನು ಡೆಫಿನೆಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಚಂದ್ರು ಸರ್ಗೆ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಸೊ 2026 ಇದೊಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಾನು ಇಲ್ಲಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ರಂಗದಲ್ಲಿ ಬಹಳಷ್ಟು ಜೋಡಿಗಳು ಸೂಪರ್ ಡೂಪರ್ ಹಿಟ್ ಆಗಿರ್ತವೆ. ಅದರಲ್ಲಿ ಒಂದು ಜೋಡಿ ಡಾರ್ಲಿಂಗ್ ಕೃಷ್ಣ ಸರ್ ಹಾಗೂ ನಾಗಭೂಷಣ್ ಅವರು. ಅಮೃತ ಅವ್ರು ಹೇಳಿದ್ರು, ಹೇಳಿ ನಾಗಭೂಷಣ್ ಅವರು ಅಂತ. ನಾಗಭೂಷಣ್ ಅವರ ಜೋಡಿ ತೆರೆ ಮೇಲೆ ನೋಡಿದಾಗೆಲ್ಲ ಏನೋ ಒಂದು ಕ್ರೇಜನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ಬಾರಿ ಮತ್ತೆ ಅದನ್ನು ನೋಡುವಂಥ ಅವಕಾಶ ನಮಗೆ ಇದೆ. ಇದೀಗ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇಜರ್ ರೋಲನ್ನು ಮಾಡಿರುವಂತಹ, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ, ವೆರಿ ವೆರಿ ಟ್ಯಾಲೆಂಟೆಡ್ ನಮ್ಮ ಪ್ರೀತಿಯ ನಾಗಭೂಷಣ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾಗಭೂಷಣ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಾದರ್ ಥೀಮ್ ವಿಡಿಯೋ ನೋಡಿದಾಗ ನಿಮಗೆ ಏನಾದರೂ ಪರ್ಸ್ನಲಿ ಕನೆಕ್ಟ್ ಆಯಿತಾ, ಹೇಗೆ ಅನ್ನಿಸ್ತು? ಮೊದಲನೇದಾಗಿ ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನೂ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ಗೆ ಹೇಳಿದ್ರಂತೆ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವರೇ ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಥೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು, ಇದು ಬಹುಶಃ ಏನಿದು, ಇದೊಂದು ಎಮೋಷ್ನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷ್ನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತು ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟನ್ನು ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು
ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಇನ್ನು ಈ ಈವೆಂಟ್ನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಈವೆಂಟೇ ಮಾಡ್ತಾರೆ ಚಂದ್ರು ಸರು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ, ಇನ್ನು ಹೇಳೋದು ಏನಿಲ್ಲ. ಏನು ಡೆಫಿನೆಟ್ಲಿ ಅದೇ ಹೇಳಿದ್ನಲ್ಲ, ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ, ಇದು ಬರೀ ಎಮೋಷ್ನಲ್ ಡ್ರಾಮಾನ ಅಂತ ಅನಿಸಿರ್ಬೋದು ಅಂತ ಹೇಳಿದ್ನಲ್ಲ, ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗಿಲ್ಲ. ಇಲ್ಲ, ಖಂಡಿತ ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ಎಸ್, ಥ್ಯಾಂಕ್ ಯು ನಾಗಭೂಷಣ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.